Good morning, everybody, and welcome to the class studio. Today, we learn 7th standard poem Awareness. Awareness poem is written by Sylvia Stultz. In this poem, poet wants us to be aware about the environment which we live in. ಪ್ರಸ್ತುತ ಪದ್ಯವನ್ನ ಸಿಲ್ವಿಯಾ ಸ್ಟಲ್ಟ್ಸ್ ರವರು ಬರೆದಿದ್ದಾರೆ. ಈ ಪದ್ಯದಲ್ಲಿ ಕವಿ ನಾವು ವಾಸ ಮಾಡುವ ಪರಿಸರ ಹೇಗಿದೆ, ಅದನ್ನು ಹೇಗೆ ನಾವು ಕಾಪಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ತಿಳಿಸಿದ್ದಾರೆ. If you first to see my videos, then please subscribe, like and share my videos. Press the bell icon for the updates of latest videos. Okay, let's see the poem. There is some activities. Some questions are here. We have to answer them. First one. We celebrate World Water Day on March 22nd. In the same way, what do we celebrate on these days? ಇಲ್ಲಿ ಕೆಲವೊಂದು ಡೇಟ್ಸ್ ಅನ್ನ ಕೊಟ್ಟಿದ್ದಾನೆ ನೋಡಿ. ಈ ಡೇಟ್ಸ್ ಅಲ್ಲಿ ನಾವು ಏನನ್ನ ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋದನ್ನ ಹೇಳಬೇಕಾಗಿದೆ. ಫಸ್ಟ್ ಒನ್ ಫೆಬ್ರವರಿ 4th ವರ್ಲ್ಡ್ ಕ್ಯಾನ್ಸರ್ ಡೇ. ಸೆಕೆಂಡ್ ಒನ್ ಏಪ್ರಿಲ್ 22nd ಅರ್ತ್ ಡೇ. ಡಿಸೆಂಬರ್ 3rd the answer is International Day of People with Disability. More questions are here. First one, why do we celebrate these days? ನಾವು ಈ ದಿನಗಳನ್ನ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ, ಯಾಕೆ ಆಚರಿಸ್ತೀವಿ ಅಂತ ಹೇಳಿ ಕೇಳ್ತಾ ಇದ್ದೇನೆ. ಆನ್ಸರ್ ಈಸ್ to eradicate cancer throughout the world and to create awareness about cancer. Earth Day is celebrated to protect our earth. And third one, International Day, it is celebrated for the International Day of People with Disability is an opportunity for the community to make positive changes in breaking down barriers, opening doors, and realizing an inclusive society for all. Okay, children? Next question. Is there any need for the celebration? Give 2 reasons to support your answer. Answer is yes. There is a need for celebration. First one, to create awareness among people. And the second reason is to bring more people to contribute their causes. Next, see the second main. Study the pictures given below and write 2 sentences about the global warming in your notebook. Global warming ಅಂದ್ರೆ ಜಾಗತಿಕ ತಾಪಮಾನ ಏರಿಕೆ. ಇದ್ರ ಬಗ್ಗೆ ನಾವು ಕೆಲವೊಂದು ಸೆಂಟೆನ್ಸ್ ಅನ್ನ ಹೇಳಬೇಕಾಗಿದೆ. ನಿಮ್ಗೆ ಏನ್ ಗೊತ್ತಿದೆ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಅದನ್ನ ನೀವು ಹೇಳಬೇಕು. ಇಲ್ಲಿ ಕೆಲವೊಂದು ಪಿಕ್ಚರ್ಸ್ ಅನ್ನ ಕೊಡಲಾಗಿದೆ ನೋಡಿ. See, some pictures are given here. You have to see them and 2 sentences about these pictures about global warming. ನೋಡ್ತಾ ಇದ್ದೀರಾ? ಇಲ್ಲಿ ಸೂರ್ಯ ಹಸನ್ಮುಖಿಯಾಗಿದ್ದಾನೆ, ಇಲ್ಲಿ ಸೂರ್ಯನ ಮುಖ ಬಾಡಿದೆ. Then the green earth and not a greenery. ಅಲ್ವಾ? ಇದ್ರ ಬಗ್ಗೆ ಈಗ ಕೆಲವೊಂದು ಸೆಂಟೆನ್ಸಸ್ ಅನ್ನ ನಾವು ಹೇಳೋಣ. ಓಕೆ? Due to global warming, the temperature of the earth rises. One of the effects of global warming is that food production fluctuates and the rains do not occur in time.
ಈ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಜಾಗತಿಕ ತಾಪಮಾನ ಏರಿಕೆ ಆಗೋದ್ರಿಂದ ಏನಾಗುತ್ತೆ, ಭೂಮಂಡಲದ ಒಂದು ತಾಪಮಾನ ಟೆಂಪರೇಚರ್ ಅಂದ್ರೆ ಉಷ್ಣತೆ ಹೆಚ್ಚಾಗುತ್ತೆ. ಮತ್ತೆ ಇದು ಇಡೀ ಒಂದು ಆಹಾರ ಪದ್ಧತಿ, ಆಹಾರ ಸರಪಳಿ ಮೇಲೆ ಕೂಡ ಪರಿಣಾಮವನ್ನ ಬೀರುತ್ತೆ. ಜೊತೆಯಲ್ಲಿ ಕಾಲ ಕಾಲಕ್ಕೆ ಸರಿಯಾಗಿ ಮಳೆ ಕೂಡ ಆಗೋದಿಲ್ಲ. ಇದು ಈ ಗ್ಲೋಬಲ್ ವಾರ್ಮಿಂಗ್ ನಿಂದ ಆಗುವಂತಹ ತೊಂದರೆಗಳು. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಗ್ಲೋಬಲ್ ವಾರ್ಮಿಂಗ್ ಇದರ ಬಗ್ಗೆ ಒಂದು ವಿಡಿಯೋವನ್ನು ನೋಡೋಣ. ಇಡೀ ಸೌರವ್ಯೂಹದಲ್ಲಿ ಹಲವು ಗ್ರಹಗಳಿದ್ದರೂ ಮಾನವ ಸೇರಿ ಸಕಲ ಜೀವರಾಶಿಗಳು ಬದುಕಲು ಯೋಗ್ಯವಾದ ಗ್ರಹ ಭೂಮಿ ಮಾತ್ರ. ಹೀಗಾಗಿ ನಮಗೆ ಇರುವುದೊಂದೇ ಭೂಮಿ. ಇದರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಮಾನವ ಸೇರಿ ಸಕಲ ಜೀವರಾಶಿಗಳಿಗೆ ಆಶ್ರಯ ಒದಗಿಸಿರುವ ಭೂಮಿ, ಇಲ್ಲಿನ ಪರಿಸರ ವ್ಯವಸ್ಥೆ ಇಂದು ಮಾನವನ ದುರಾಸೆ, ದುರಾಚಾರಗಳಿಂದ ನಾಶವಾಗುತ್ತಿದೆ. ಇಡೀ ಭೂಮಿಯ ಪರಿಸರ ವ್ಯವಸ್ಥೆ ಪ್ಲಾಸ್ಟಿಕ್ ಎಂಬ ವಿಷಕಾರಿ ತ್ಯಾಜ್ಯದಿಂದ ಆವರಿಸುತ್ತಿದೆ. ಇಂದು ನಾವು ರಾಶಿಗಟ್ಟಲೆ ಪ್ಲಾಸ್ಟಿಕ್ ಅನ್ನು ವಾತಾವರಣಕ್ಕೆ ಎಸೆಯುತ್ತಿದ್ದೇವೆ. ಬಹಳ ಕಾಲದವರೆಗೆ ಕೊಳೆಯದೆ ಹಾಗೆ ಉಳಿಯುವ ಈ ಪ್ಲಾಸ್ಟಿಕ್ನಿಂದ ಇಂದು ಜಾಗತಿಕ ತಾಪಮಾನಕ್ಕೆ ಪ್ರಮುಖ ಕಾರಣವಾಗಿದೆ. ಸಮುದ್ರ, ಸಾಗರಗಳಲ್ಲಾಗುವ ತೈಲ ಸೋರಿಕೆಯಿಂದಾಗಿ ಹಲವಾರು ಜಲಚರ ಪ್ರಾಣಿಗಳು ವಿನಾಶದ ಅಂಚಿನತ್ತ ಸಾಗಿವೆ. ಎಲ್ಲೆಡೆ ವೃದ್ಧಿಯಾಗುತ್ತಿರುವ ಕಾರ್ಖಾನೆಗಳು, ಅವುಗಳಿಂದ ಬಿಡುಗಡೆಯಾಗುತ್ತಿರುವ ವ್ಯಾಪಕ ಪ್ರಮಾಣದ ಕಾರ್ಬನ್ ಇತ್ಯಾದಿ ಅನಿಲಗಳಿಂದ ವಿಪರೀತ ವಾಯುಮಾಲಿನ್ಯ ಉಂಟಾಗುತ್ತಿದೆ. ಹಾಗೂ ಕಾರ್ಖಾನೆಯ ಇತರ ತ್ಯಾಜ್ಯಗಳಿಂದ ಜಲಮಾಲಿನ್ಯ ಕೂಡ ಉಂಟಾಗುತ್ತಿದೆ. ದೆಹಲಿಯಂತಹ ಪಟ್ಟಣಗಳಲ್ಲಿ ಚಳಿಗಾಲದ ಸಂದರ್ಭದಲ್ಲಿ ವಿಪರೀತವಾದ ಮಂಜು ಕವಿದ ವಾತಾವರಣ ನಿರ್ಮಾಣವಾಗುತ್ತದೆ. ಈ ಎಲ್ಲ ಹವಾಮಾನ ವೈಪರೀತ್ಯಗಳು ಜಾಗತಿಕ ತಾಪಮಾನಕ್ಕೆ ಪ್ರಮುಖ ಕಾರಣವಾಗಿವೆ. ಹೀಗೆ ಈ ಎಲ್ಲ ಕಾರಣಗಳಿಂದ ಉಷ್ಣತೆ ಹೆಚ್ಚಾಗಿ ಹಿಮವೆಲ್ಲ ಕರಗಿ ನೀರಾಗುತ್ತಿದೆ. ಇದರಿಂದ ಸಾಗರ, ಸಮುದ್ರಗಳ ನೀರಿನ ಮಟ್ಟ ಹೆಚ್ಚಾಗಿ ಪ್ರಕೃತಿ ವಿಕೋಪಗಳಿಗೆ ಕಾರಣವಾಗುತ್ತಿದೆ. ಪ್ರಕೃತಿಗೆ ಮಾನವನ ಎಲ್ಲ ಅಗತ್ಯಗಳನ್ನು ಪೂರೈಸುವ ಶಕ್ತಿ ಇದೆಯೇ ಹೊರತು ಮಾನವನ ದುರಾಸೆಯನ್ನಲ್ಲ ಎನ್ನುವ ಮಹಾತ್ಮ ಗಾಂಧಿಯವರ ಮಾತಿನಂತೆ ಪ್ರಕೃತಿ ಉಳಿಯಬೇಕೆಂದರೆ ಮನುಷ್ಯನ ದುರಾಸೆಗಳು ಕಡಿಮೆಯಾಗಬೇಕು, ಸುಸ್ಥಿರ ಬದುಕು ನಮ್ಮದಾಗಬೇಕು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಪೋಯಮ್. ಅವೇರ್ನೆಸ್. ಇವತ್ತಿನ ಪರಿಸರ ಹೇಗಿದೆ ಅಂತ ಹೇಳಿ, ಇದು ಅವಾಯ್ಡ್ ಪ್ಲಾಸ್ಟಿಕ್ ಅಂತ ಹೇಳಿ ಏನು ಲೆಸನ್ ಮಾಡಿದೀನೋ ಅದಕ್ಕೆ ರಿಲೇಟೆಡ್ ಆಗಿದೆ. ಅದರಲ್ಲೂ ಕೂಡ ನಿಮಗೆ ಲೆಸನ್ನಲ್ಲಿ ಹೇಗೆ ಪ್ಲಾಸ್ಟಿಕ್ ಬಳಕೆಯಿಂದ ದುಷ್ಪರಿಣಾಮಗಳುಂಟಾಗುತ್ತೆ, ಅದು ನಮ್ಮ ಆಹಾರ ಸರಪಳಿ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾವು ನೋಡಿದೀವಿ ಅಲ್ವಾ. ಹಾಗೇನೆ ಈ ಪದ್ಯ ಭಾಗ ಅದಕ್ಕೆ ರಿಲೇಟೆಡ್ ಆಗಿದೆ. ಸೊ ನಾವು ಪರಿಸರದಲ್ಲಿ ಇವತ್ತು ಏನು ನೋಡ್ತಾ ಇದೀವಿ, ಎಲ್ಲೆಂದರಲ್ಲಿ ಹರಡಿರುವಂತಹ ತ್ಯಾಜ್ಯ ವಸ್ತುಗಳನ್ನ ನೋಡ್ತಾ ಇದ್ದೀವಿ. ಬ್ರೋಕನ್ ಬಾಟಲ್ಸ್ ಅಂಡ್ ಚೇರ್ಡ್ ಪೀಸಸ್ ಆಫ್ ಗ್ಲಾಸ್, ವ್ಯಾಡೆಡ್ ಅಪ್ ನ್ಯೂಸ್ ಪೇಪರ್ಸ್ ಟಾಸ್ಡ್ ಆನ್ ದ ಗ್ರಾಸ್. ಇವತ್ತು ನಾವು ಪರಿಸರದಲ್ಲಿ ಏನು ನೋಡ್ತಾ ಇದೀವಪ್ಪ ಅಂದ್ರೆ, ಒಡೆದಿರುವಂತಹ ಗಾಜಿನ ಬಾಟಲ್ಗಳು, ಅಲ್ಲಲ್ಲೇ ಗಾಜಿನ ಚೂರುಗಳು ಬಿದ್ದಿರುವಂಥದ್ದು, ಮತ್ತೆ ವ್ಯಾಡೆಡ್ ಅಪ್ ನ್ಯೂಸ್ ಪೇಪರ್ಸ್ ಅಂದ್ರೆ ಸುತ್ತಿ ಬಿಸಾಡಿದಂತಹ ನ್ಯೂಸ್ ಪೇಪರ್ಗಳು, ವಾರ್ತಾಪತ್ರಿಕೆಯ ಒಂದು ತುಣುಕುಗಳು ಅಂತ ಹೇಳ್ಬೋದು. ಟಾಸ್ಡ್ ಆನ್ ದ ಗ್ರಾಸ್, ಅಲ್ಲೇ ಹುಲ್ಲಿನ ಮೇಲೆ ಎಲ್ಲ ಏನ್ ಮಾಡಿದ್ದಾರೆ, ಬಿಸಾಡ್ಬಿಟ್ಟಿದ್ದಾರೆ. ಪೌರಿಂಗ್ ಆಫ್ ಕಾಂಕ್ರೀಟ್ ಅಂಡ್ ಟೇರಿಂಗ್ ಔಟ್ ಟ್ರೀಸ್, ದಿಸ್ ಈಸ್ ದ ಎನ್ವಿರಾನ್ಮೆಂಟ್ ದಟ್ ಸರೌಂಡ್ಸ್ ಮೀ. ಮರಗಳಿಂದ ಬಂದಂತಹ ಒಂದು ತ್ಯಾಜ್ಯ ವಸ್ತುಗಳು, ಮರದ ಎಲೆಗಳು ಒಣಗಿ ಕೆಳಗೆ ಬಿದ್ದಿರ್ಬೋದು, ಮತ್ತೆ ಅಲ್ಲಲ್ಲೇ
ಕೆಲಸ ಮಾಡಿಬಿಟ್ಟಂತಹ ಕಾಂಕ್ರೀಟ್ಸ್ ಆಗಿರ್ಬೋದು, ತ್ಯಾಜ್ಯ ವಸ್ತುಗಳಾಗಿರ್ಬೋದು, ವೇಸ್ಟೇಜಸ್ ಅಂತ ಏನ್ ಹೇಳ್ತೀವಿ ಅವು, ಇಂತಹ ಪರಿಸರದಲ್ಲಿ ಇವತ್ತು ನಾವು ವಾಸಿಸ್ತಾ ಇದ್ದೀವಿ. ನಮ್ಮ ಸುತ್ತಮುತ್ತ ಇವತ್ತು ಇಂತಹ ಪರಿಸರ ಇದೆ ಅಂತ ಹೇಳಿ ಕವಿ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ. ದ ಸೆಕೆಂಡ್ ಪ್ಯಾರಾಗ್ರಾಫ್, poisons and insecticides sprayed on our food, oceans filling with thick oil crude. ಇವತ್ತೇನಾಗ್ತಾ ಇದೆ, ನಾವು ತಿನ್ನುವಂತಹ ಆಹಾರ ಶುದ್ಧವಾಗಿದೆಯಾ, ನಾವು ಬಳಸುವಂತಹ ತರಕಾರಿ ಅದು ಚೆನ್ನಾಗಿದೆಯಾ? ಇಲ್ಲ. ಯಾಕೆ? ಬಿಕಾಸ್ ಹೆಚ್ಚಿನದಾಗಿ ಏನ್ ಮಾಡ್ತಾ ಇದ್ದಾರೆ, ತರಕಾರಿ, ಹಣ್ಣು ಇತ್ಯಾದಿಗಳ ಮೇಲೆ ಬೆಳೆ ಬೇಗ ಬರಲಿ ಅಂತ ಹೇಳಿ ಏನ್ ಮಾಡ್ತಾರೆ, ಕ್ರಿಮಿನಾಶಕ ಮತ್ತೆ ಕೀಟನಾಶಕಗಳನ್ನ ಸಿಂಪಡಿಸ್ತಾರೆ. ಅವೆಲ್ಲ ಏನು ವಿಷಕಾರಿಯವು. ಇದರಿಂದ ಆ ಒಂದು ಆಹಾರ ಪದಾರ್ಥಗಳು ಅಥವಾ ಬೆಳೆಗಳು ಏನಾಗುತ್ತೆ, ವಿಷಪೂರಿತವಾಗುತ್ತೆ. ಪಾಯ್ಸನ್ಸ್ ಅಂಡ್ ಇನ್ಸೆಕ್ಟಿಸೈಡ್ಸ್ ಸ್ಪ್ರೇಡ್ ಆನ್ ಅವರ್ ಫುಡ್, ಓಷನ್ಸ್ ಫಿಲ್ಲಿಂಗ್ ವಿತ್ ಥಿಕ್ ಆಯಿಲ್ ಕ್ರೂಡ್. ಹಾಗೇನೆ ಸಾಗರಗಳಲ್ಲಿ ಒಂದು ಕಚ್ಚಾ ತೈಲ ಅಂತ ಏನ್ ಹೇಳ್ತೀವಿ, ಕ್ರೂಡ್ ಆಯಿಲ್, ಅದು ಸೋರಿಕೆ ಉಂಟಾಗಿ ಜಲಚರ ಪ್ರಾಣಿಗಳಿಗೆ ಅತಿಯಾದ ಹಾನಿಯನ್ನ ಉಂಟು ಮಾಡ್ತಾ ಇದೆ ಇವತ್ತು. ಆ ರೀತಿಯಾದಂತಹ ಒಂದು ಆಯಿಲ್ ಏನು ಎಣ್ಣೆ, ಆ ಕಚ್ಚಾ ತೈಲ ಸೋರಿಕೆ ಆಗುತ್ತೋ ಅದರಿಂದ ಅಲ್ಲಿನ ಜಲಚರ ಪ್ರಾಣಿಗಳೆಲ್ಲ ಸಾಯುವಂತಹ ಪರಿಸ್ಥಿತಿ ಉದ್ಭವವಾಗಿದೆ. ಈ ರೀತಿಯಾದಂತಹ ಕೆಲವೊಂದು ಸನ್ನಿವೇಶಗಳನ್ನ ನಾವು ಎಷ್ಟೋ ನೋಡಿದ್ದೇವೆ ಕೂಡ. All sea life designed to a slow awful doom. These are the things we are to consume. ಇಂದು ಜಲಚರಗಳಿಗೆ ಈ ಎಲ್ಲಾ ಒಂದು ಕೆಲಸಗಳಿಂದ, ಅಂದ್ರೆ ನಾವು ಮಾಡ್ತಾ ಇರುವಂತಹ ಒಂದು ಮನುಷ್ಯರ ಒಂದು ಈ ಕೆಲಸ ಕಾರ್ಯಗಳಿಂದ ತುಂಬಾ ತೊಂದರೆ ಉಂಟಾಗಿದೆ, ಅವುಗಳಿಗೆ ವಿಪತ್ತುಂಟಾಗಿದೆ. ಆದ್ರಿಂದ ನಾವು ಆದಷ್ಟು ಪರಿಸರವನ್ನು ಕಾಪಾಡುವಂತಹ ಕೆಲಸಗಳನ್ನ ಮಾಡಬೇಕು. ಹಿಂದಿನ ಒಂದು ಪಾಠ ಅವಾಯ್ಡ್ ಪ್ಲಾಸ್ಟಿಕ್ ಅಂತ ಏನ್ ಮಾಡಿದೀವಿ, ಅದರಲ್ಲಿ ನೀವು ನೋಡಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನ ಕೊಡಲಾಗಿರುತ್ತೆ. ಸೊ ಅದರಲ್ಲಿ ನೀವು ನೋಡಿ ಯಾವ ರೀತಿಯಾಗಿ ಪ್ಲಾಸ್ಟಿಕ್ ಆಹಾರ ಸರಪಳಿಯ ಮೂಲಕ ಮನುಷ್ಯನ ದೇಹವನ್ನು ಸೇರಿ ಆ ಮೂಲಕ ಮನುಷ್ಯನಿಗೂ ಕೂಡ ಹಾನಿಯನ್ನುಂಟು ಮಾಡುತ್ತೆ ಅನ್ನೋದನ್ನ ನಾವು ಕಾಣಬಹುದಾಗಿದೆ. ಹಾಗೇನೆ ಎಷ್ಟು ಜಲಚರ ಪ್ರಾಣಿಗಳು ಇದರಿಂದ ಸಾವನ್ನಪ್ಪಿವೆ, ಅವುಗಳಿಗೆ ಎಷ್ಟು ವಿಪತ್ತುಂಟಾಗಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬಹುದಾಗಿದೆ. Next paragraph. Mills pumping out iron expelling yellow fumes. Airlines emitting caustic gases from fuels. ಇಂದು ಹಲವಾರು ಕೈಗಾರಿಕೆಗಳನ್ನ ನಾವು ನೋಡ್ತಾ ಇದ್ದೀವಿ ಅಲ್ವಾ? ನಮ್ಮ ಸುತ್ತಮುತ್ತ ಹಲವಾರು ಕೈಗಾರಿಕೆಗಳು ಇರಬಹುದು. ಇಂಡಸ್ಟ್ರೀಸ್ ಅಂತ ಏನ್ ಕರಿತೇವೆ ಅವುಗಳಿಂದ ಹೊರಬರುವಂತಹ ಹೊಗೆ ಅಥವಾ ಐರನ್ ಎಕ್ಸ್ಪೆಲ್ಲಿಂಗ್ ಅವೆಲ್ಲ ಏನಾಗುತ್ತೆ, ಗಾಳಿಯನ್ನ ಬಂದು ಸೇರ್ತವೆ. ಮಿಲ್ಸ್ ಪಂಪಿಂಗ್ ಔಟ್ ಐರನ್ ಎಕ್ಸ್ಪೆಲ್ಲಿಂಗ್ ಯೆಲ್ಲೋ ಫ್ಯೂಮ್ಸ್, ಒಂದು ವಿಷಪೂರಿತವಾದಂತಹ ಹಳದಿಯ ಗಾಳಿಯನ್ನ ಅದೇನ್ ಮಾಡ್ತಾ ಇದೆ, ಇವತ್ತು ಇಡೀ ಒಂದು ವಾತಾವರಣದಲ್ಲಿ ಬಿಡ್ತಾ ಇದೆ. ಅದರಿಂದ ವಾಯು ಏನು ಗಾಳಿ ಅಂತೀವಿ ನಾವು, ಅದು ಅಶುದ್ಧವಾಗ್ತಾ ಇದೆ, ಮಲಿನವಾಗ್ತಾ ಇದೆ. ಅಂತಹ ಗಾಳಿಯನ್ನ ನಾವ್ ಇವತ್ತೇನ್ ಮಾಡ್ತಾ ಇದೀವಿ, ಉಸಿರಾಡ್ತಾ ಇದೀವಿ. ಏರ್ಲೈನ್ಸ್ ಎಮಿಟಿಂಗ್ ಕಾಸ್ಟಿಕ್ ಗ್ಯಾಸಸ್ ಫ್ರಮ್ ಫ್ಯೂಲ್ಸ್. ಹಾಗೇನೆ ವಿಮಾನಗಳು ಅಥವಾ ಏನು ನಾವು ಇವತ್ತು ಬಳಸ್ತಾ ಇದೀವಲ್ವಾ ಕೆಲವೊಂದು ಏರ್ಲೈನ್ಸ್ಗಳು, ಅವುಗಳಿಂದ ಕಾಸ್ಟಿಕ್ ಗ್ಯಾಸ್ ಅನ್ನೋದು ಬಿಡುಗಡೆ ಆಗುತ್ತೆ. ಓಕೆ, ಇದು ಕೂಡ ಏನ್ ಮಾಡುತ್ತೆ, ವಾಯುವನ್ನ ಮಲಿನಗೊಳಿಸುತ್ತೆ, ಗಾಳಿಯನ್ನ ಕಲುಷಿತ ಮಾಡುತ್ತೆ. Weapons of destruction tested at desolate sites and disease air that's to sustain life. ಅಷ್ಟೇ ಅಲ್ಲ, ಇವತ್ತು ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ಪರಮಾಣು ಬಾಂಬ್ಗಳನ್ನ ತಯಾರಿಸ್ತಾ ಇದ್ದಾನೆ ಅಥವಾ ಹಲವಾರು ರೀತಿಯ ವೆಪನ್ಸ್ ಶಸ್ತ್ರಾಸ್ತ್ರಗಳನ್ನ ಮಾಡ್ತಾನೆ. ಅದು ಪರಮಾಣು ಪರೀಕ್ಷಣಾ ಕೂಡ ಆಗಿರ್ಬೋದು. ಅಂತಹ ಒಂದು ಬಾಂಬ್ಗಳನ್ನ ಅವೇನ್ ಮಾಡುತ್ತೆ, ನಾಶವನ್ನ ಉಂಟು ಮಾಡ್ತವೆ, ಡಿಸ್ಟ್ರಕ್ಷನ್. ಅವುಗಳನ್ನ ಟೆಸ್ಟ್ ಮಾಡಿ ನೋಡ್ಬೇಕಲ್ವಾ. ಕೆಲವೊಂದು ಡಿಸೋಲೇಟ್ ಸೈಟ್ಸ್ ಅಲ್ಲಿ, ಕೆಲವೊಂದು ಪ್ರದೇಶಗಳಲ್ಲಿ ಇವುಗಳನ್ನ ಹಾಕಿದಾಗ ಏನಾಗುತ್ತೆ, ಅಲ್ಲಿನ ಒಂದು ಪ್ರದೇಶ ಕೂಡ ಅಷ್ಟೇ ಮಲಿನಗೊಳ್ಳುತ್ತೆ.
ಆ ಒಂದು ಅಣು ಚದುರಿದಾಗ ಯಾವ ರೀತಿ ತೊಂದರೆ ಉಂಟಾಗುತ್ತೆ ಅನ್ನೋದನ್ನ ಜಪಾನಿನ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಹಾಕಿದಂತ ಅಣುಬಾಂಬಿನ ಒಂದು ಸನ್ನಿವೇಶವನ್ನ ನೆನಪಿಸ್ಕೊಂಡ್ರೆ ನಾವು ಅರಿತುಕೊಳ್ಬಹುದು ಎಷ್ಟೊಂದು ಅದರಿಂದ ದುಷ್ಪರಿಣಾಮಗಳು ಉಂಟಾಗುತ್ತೆ ಅಂತ. ಇದೆಲ್ಲ ಯಾರು ಮಾಡೋದು? ಮನುಷ್ಯ. ಸೊ ಮನುಷ್ಯ ಮಾಡ್ತಿರೋದ್ರಿಂದ ಏನಾಗ್ತಿದೆ, ಇಡೀ ಒಂದು ವಾತಾವರಣ ಅನ್ನುವಂಥದ್ದು ನಾಶ ಆಗ್ತಾ ಇದೆ, ಕಲುಷಿತವಾಗ್ತಾ ಇದೆ. ಒಳ್ಳೆ ಗಾಳಿ ಇಲ್ಲ, ಕುಡಿಯಲು ಒಳ್ಳೆ ನೀರಿಲ್ಲ, ಈ ರೀತಿಯಾದಂತಹ ಒಂದು ಸನ್ನಿವೇಶ ಉದ್ಭವಿಸಿದೆ ಅಂತ ಹೇಳ್ಬೋದು. ಅಂಡ್ ದಿಸ್ ಇಸ್ ದ ಏರ್ ದಟ್ ಸಸ್ಟೈನ್ ಲೈಫ್. ನೋಡಿ, ಇಂತಹ ಒಂದು ಗಾಳಿಯನ್ನ ನಾವು ಇವತ್ತು ಸೇವಿಸಬೇಕಾಗಿದೆ. ಮತ್ತು ಅಂತಹ ಗಾಳಿಯನ್ನೇ ನಾವು ಇವತ್ತೇನ್ ಮಾಡ್ತಾ ಇದೀವಿ, ಸೇವಿಸ್ತಾ ಇದೀವಿ ಕೂಡ. ಅದು ವಾಹನಗಳಿಂದ ಬರ್ತಾ ಇರುವಂತಹ ಹೊಗೆ ಆಗಿರ್ಬೋದು, ಕೈಗಾರಿಕೆಗಳಿಂದ ಬರ್ತಾ ಇರುವಂತಹ ಹೊಗೆ ಆಗಿರಬಹುದು, ಅಥವಾ ಈ ರೀತಿ ಬೇರೆ ಬೇರೆ ಕಾರಣಗಳಿಂದ ವಾಯು ಮಾಲಿನ್ಯ ಅನ್ನುವಂಥದ್ದು ಉಂಟಾಗ್ತಾ ಇದೆ ಅಂತ ಹೇಳಿ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಪೊಯೆಟ್ ಹೇಳೋದಿಕ್ಕೆ ಪ್ರಯತ್ನಿಸಿದ್ದಾರೆ. See the next paragraph. There has to be something that someone can do, like raise the awareness to those around you. ಈಗ ಎಲ್ಲ ಮಾನವರು ಈಗ ಅವೇರ್ನೆಸ್ ಅಂದ್ರೆ ಎಚ್ಚೆತ್ತುಕೊಳ್ಳಬೇಕಾಗಿದೆ ಮತ್ತು ಇದಕ್ಕೆ ಒಂದು ಪರಿಹಾರವನ್ನು ಕೂಡ ಕಂಡುಕೊಳ್ಬೇಕಾಗಿದೆ. ಯಾಕೆ? ಮುಂದಿನ ಲೈನ್ಸ್ ಅಲ್ಲಿ ನೋಡೋಣ. That if we don't heed the problem at hand, it's your life that's at stake, the destruction of man. ಇಂದು ನಾವು ಇದಕ್ಕೆ ಪರಿಹಾರವನ್ನ ಕಂಡುಕೊಳ್ಳಿಲ್ಲ ಅಂದ್ರೆ ಮುಂದೆ ಒಂದು ದೊಡ್ಡ ಅನಾಹುತವನ್ನೇ ಎದುರಿಸಬೇಕಾಗುತ್ತೆ, ಅಥವಾ ಇಡೀ ಮಾನವ ಕುಲವೇ ನಾಶವಾಗಬಹುದು. ಆದ್ರಿಂದ ಸರಿಯಾದ ಜಾಗೃತೆಯನ್ನ ನಾವು ಈಗಲೇ ಕೈಗೊಳ್ಬೇಕಾಗಿದೆ ಅಂತ ಹೇಳಿ ಇಲ್ಲಿ ಪೊಯೆಟ್ ಹೇಳ್ತಾ ಇದ್ದಾರೆ. Understand children? If we pollute air, water and our surroundings, then how will we live in the earth? We have to always thankful to God because He gave us a beautiful planet Earth to live. If we pollute this, how the mankind will survive? We have to be aware and take necessary action. Otherwise, the whole mankind may be destroyed in the future days. So, first, we clean up our surrounding, then the village, then our country, then after whole world. Thus, the poem is completed, children. Thank you very much. See you in the next class.